ಹೊಲಸುವಾಗಿತ್ತಂತೆ. ಗೊತ್ತಾಗತ್ತಲ್ಲ. ಸಿಂಹ ಅಲ್ಲಿ ದೂರದಿಂದ ನರಿ ನೋಡತ್ತಂತೆ. ಬಾರ ಇಲ್ಲಿ ಹೊಲಸುವಾಗಿದೆ, ನಂಗೆ ಏನಾರೋ ತಗೊಂಡ್ ಬಾ, ಇಲ್ಲ ಅಂದ್ರೆ ನಿನ್ನೆ ತಿನ್ಬಿಡ್ತೀನಿ ಅನ್ನತ್ತಂತೆ. ಯಾರು? ಸಿಂಹ. ಸಿಂಹ ಹಿಂಗೆ ಹುಡುಕ್ತಾ ಹೋಗತ್ತಂತೆ. ಹೋದ ತಕ್ಷಣ ಒಂದು ಕತ್ತೆ ಸಿಕ್ಕತ್ತಂತೆ ಸಿಂಹಕ್ಕೆ. ಯಾರು ಸಿಗ್ತಾರೆ? ಕತ್ತೆ ಹತ್ರ ಹೇಳತ್ತಂತೆ, ಕತ್ತೆರಾಯ ಸಿಂಹರಾಯರಿಗೆ ವಯಸ್ಸಾಗಿದೆ, ಅವರು ಬೇರೆಯವರನ್ನ ರಾಜರನ್ನು ಮಾಡಬೇಕು, ನೀನೇ ಬಾ, ನಿನ್ನನ್ನೇ ರಾಜರನ್ನು ಮಾಡ್ತೀನಿ ಅಂತ ಹೇಳತ್ತಂತೆ. ಯಾರೋ? ನರಿ ಕತ್ತೆಗೆ ಹೇಳತ್ತೆ. ಹೇಳಕ್ಕೋ ನರಿ ನಂಬಿ ಹೋಗತ್ತಂತೆ. ಹೋದಕ್ಕೋ ಸಿಂಹ ಹಾರಿ ಅದ ಕಿವಿನ ಕಟ್ ಮಾಡ್ಬಿಡತ್ತಂತೆ. ಯಾರ ಕಿವಿನ? ಕತ್ತೆ ಕಿವಿನ. ಕತ್ತೆ ಹೆಂಗೋ ತಪ್ಪಿಸ್ಕೊಂಡು ಓಡೋಗ್ಬಿಡತ್ತಂತೆ. ಓಡೋದಕ್ಕೂ ನರಿ ಮತ್ತೆ ಬಂದು ಕರೆಯುತ್ತಂತೆ. ಅವಾಗ ನಿನ್ ಮೋಸ ಇದೆ, ನಾನು ಬಂದಕ್ಕೋ ಕಿವಿನ ತುಂಡು ಮಾಡ್ತಾರ ಅನ್ನತ್ತಂತೆ. ಅದಕ್ಕೆ ನರಿ ಹೇಳತ್ತಂತೆ, ಅಲ್ಲ ಮರೆ, ನಿನ್ನ ರಾಜನ್ ಮಾಡೋದಿ ಕಿರೀಟ ಹಾಕ್ಬೇಕಲ್ಲ, ಅದಕ್ಕೆ ಕಿವಿ ಹಿಡಿಯುತ್ತಲ್ಲ, ಅದಕ್ಕೆ ಕಿವಿ ತೆಗ್ದಿದ್ದು ಅನ್ನತ್ತಂತೆ. ಆಮೇಲೆ ಕನು ಇದ್ ಮಾಡಿ ಮತ್ತೆ ಕರ್ಕೊಂಡೋಗತ್ತಂತೆ. ಮತ್ತೆ ಕರ್ಕೊಂಡೋದ ತಕ್ಷಣ ಈಗ ಹಾರಿ ಬಾಲನ್ ತುಂಡು ಮಾಡ್ಬಿಡತ್ತಂತೆ. ಯಾರದ್ದು? ಕತ್ತೆದ ಬಾಲನ್ ತುಂಡು. ಮತ್ತೆ ನರಿ ಹೋಗತ್ತಂತೆ. ನರಿ ಹೇಳತ್ತಂತೆ, ಅಲ್ಲ, ಸಿಂಹಾಸನದ ಮೇಲೆ ಬಾಲ ಇದ್ರ ಕೂರಕ್ಕಾಗತ್ತ, ಅದಕ್ಕೆ ಕಟ್ ಮಾಡಿದ್ದು ಅನ್ನತ್ತಂತೆ. ಆಮೇಲೆ ಮತ್ತೆ ಕರ್ಕೊಂಡೋಗತ್ತಂತೆ. ಕರ್ಕೊಂಡೋದ ತಕ್ಷಣ 3ನೇ ಸತಿ ಕೊಂದೇ ಬಿಡತ್ತಂತೆ ಕತ್ತೆನ. ಕತ್ತೆ ಕೊಂದಾದಕ್ಕೂ ಹಿಂಗೆ ತೆಗೆದು ಹೊಣಿತಂತೆ. ಹೋಗಿ ಇದು ಚರ್ಮ ಸೊಲ್ಕೊಂಡ್ ಬಾ ಅಂತ ನರಿ ಹತ್ರ ಮಕ್ಳೆ. ಚರ್ಮ ಸೊಲ್ಕೊಂಡ್ ಬಾ ಅಂದಕ್ಕೂ ಕತ್ತೆ ಹೋಗಿ ಚರ್ಮ ಸುಲಿಯುತ್ತಂತೆ. ನರಿ ಹೋಗಿ ಚರ್ಮ ಸುಲಿದು ಎಲ್ಲ ಮಾಂಸ ಬೇರೆ ಚರ್ಮ ಬೇರೆ ಎಲ್ಲ ಹಾಕತ್ತಂತೆ. ಹಾಕಕ್ಕೂ ನರಿಗೆ ಬಹಳ ಆಸೆ ಆಗತ್ತಂತೆ. ಏನಂತ ಗೊತ್ತ? ಕತ್ತೆ ಮೆದಲ್ ತಿನ್ಬೇಕು ಅಂತ. ಮೆದಲನ್ನ ತಿನ್ಬಿಡತ್ತಂತೆ. ಯಾರು ತಿಂತಾರಂತ? ನರಿ ತಿನ್ನಕ್ಕೂ ಸಿಂಹದ ಹತ್ರ ಮಟನನ್ನೆಲ್ಲ ತಗೊಂಡೋಗಿ ಇಡತ್ತಂತೆ. ಇಟ್ಟ ತಕ್ಷಣ ಮಕ್ಕಳೇ ಸಿಂಹ ಕೇಳತ್ತಂತೆ, ಮೆದಲ್ ಎಲ್ಲಿ ಅಂತ. ಅದಕ್ಕೆ ನರಿ ಹೇಳತ್ತಂತ ಮಕ್ಕಳೇ, ಅಲ್ಲ ರಾಜರೇ, ಮೆದಲ್ ಇದ್ದಿದ್ದರೆ ಅವ ನಿಮ್ಮ ಹತ್ರ ಪದ್ಯ ಬರ್ತಿದ್ದ. ನೀವು ಒಂದ್ಸತಿ ಕಿವಿ ಕಟ್ ಮಾಡ್ರಿ, ಒಂದ್ಸತಿ ಬಾಲ ಕಟ್ ಮಾಡ್ರಿ, ಮತ್ ಬರ್ತಿದ್ನ. ಅವನಿಗೆ ಮೆದಲಿಲ್ಲ, ಅದಕ್ಕೆ ಬಂದ. ಚೆನ್ನಾಗಿಲ್ವಾ ಮಕ್ಕಳೇ? ಕತೆ ಮುಗಿಸ್